ನಿಜವಾಗ್ಲೂ ಆ ಹೊಲ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗಲಿಲ್ಲ. ಅದೃಷ್ಟ ಹಾಕೋರ್ ಹೊಲ ಸೂಪರಾಗೈತೆ, ಭಾಳ ಚೆನ್ನಾಗೈತೆ, ಭಾಳ ಇಷ್ಟ ಆಗ್ಬಿಡ್ತು. ಎಷ್ಟು ಚೆನ್ನಾಗೈತೆ ಎಲ್ಲ ಹೊಲ್ದ ಹತ್ರ ಎಲ್ಲ ಸಖತ್ತಾಗೈತಪ್ಪ. ಬಿಕ್ಕೆ ಹಣ್ಣು ಇಂಥ ಹಣ್ಣು ಇಲ್ಲ ಅನ್ನಂಗಿಲ್ಲ, ಎಲ್ಲ ಹಣ್ಣುಗಳು ಹಾಕಿದ್ದಾರೆ. ಹೊಲ್ದಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಚೆನ್ನಾಗಿ ಬೆಳಿತಾರಪ್ಪ ಅಲ್ವಾ ಸ್ವಾತಿ. ನನಗೇನೋ ಭಾಳ ಖುಷಿ ಆಯಿತು ಕಣಮ್ಮ. ಅವ್ರ ಹೊಲ ನೋಡ್ಬಿಟ್ಟು ಮಾಡಿದ್ರೆ ನಾವು ಹಿಂಗೆ ಮಾಡ್ಬೇಕಪ್ಪ ಹೊಲನ ಜಮೀನ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟು ಚೆನ್ನಾಗೈತೆ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಹೊಲನೂ ಆಗಲಿ, ಮನೆ ಇಟ್ಕೊಂಡಂಗೆ ಹೊಲನೂ ಇಟ್ಕೋಬೇಕಲ್ವ ಎಷ್ಟು ನೀಟಾಗೆ. ಒಂದೊಂದು ತೋಟದಲ್ಲಿ ಗರಿ ಅಲ್ಲೇದಲ್ಲೇ ಅಷ್ಟು ಅದು ಇದು ಎಲ್ಲನ ಬಿದ್ದಿರ್ತವೆ, ಹಂಗೆ ಬಿಟ್ಟಿರ್ತಾರೆ. ಆದರೆ ಹೊಲನೂ ನೀಟಾಗಿರ್ಬೇಕು, ನೀಟಾಗಿ ಕಾಣಿಸ್ಬೇಕು ಹೊಲನೂ. ಎಷ್ಟು ಸಖತ್ತಾಗೈತೆ. ಅದ್ರಾಗೂ ಒಳ್ಳೊಳ್ಳೆ ಹಣ್ಣುಗಳು ಹಾಕವ್ರಪ್ಪ, ಎಷ್ಟು ಥರದ ಹಣ್ಣುಗಳು ಹಾಕವ್ರೆ. ಸಪೋಟ ಹಣ್ಣಂತೂ ಬಿಡು, ಎಲ್ಲಿಗೆ ಒಂದೊಂದು ಹಿಡ್ದಿತ್ತು. ನಿಜವಾಗ್ಲೂ ಅದೃಷ್ಟ ಇರೋ ಅಂಥವ್ರಿಗೆ ಅಂತೆ ಹೂವು ಹಣ್ಣು ಆಗಲಿ ಚೆನ್ನಾಗಿ ಮನೆ ಗಿಡಗಳು ಮರಗಳಾಗಲಿ ಒಳ್ಳೆ ಮನಸ್ಸಿದ್ದ ಅಂಥವ್ರ ಮನೆ ಹೊಲದಲ್ಲಿ ಅಂತೆ ನೀಟಾಗಿ ಬೆಳೆಯೋದು. ನಾವು ಒಳ್ಳೆ ಮನಸ್ಸಿಲ್ದ ಅಂಥವ್ರಿಗೆ ನೀಟಾಗಿ ಬೆಳೆಯಲ್ಲ. ಈಗ ಮನೆ ಹತ್ರನೇ ಆಗಲಿ ಒಂದು ಗಿಡಗಳಿಟ್ಟು ನೋಡಿದ್ರೆ ಚೆನ್ನಾಗಿ ಬೆಳೆದ್ರೆ ಒಳ್ಳೆ ಮನಸ್ಸಿಂದನ ನಾವು ಹಾಕಿ ಒಳ್ಳೆ ಮನಸ್ಸಿಂದ ನೀರು ಹಾಕಿದ್ರೆ ಅವು ಚೆನ್ನಾಗಿ ಬೆಳಿತಾವಂತೆ. ಇನ್ನು ಎಷ್ಟೇ ನೀರು ಹಾಕಿ ಏನೇ ಇದು ಮಾಡಿದ್ರೂ ಒಂದೊಂದು ಟೈಮ್ ಬೆಳೆಯಲ್ವಂತೆ. ಅವ್ರ ಮನಸ್ಸು ಹೆಂಗಿರುತ್ತೋ ಮನೆ ಹತ್ರನೂ ಹಂಗೆ ಇರುತ್ತೆ ಅಂತಾರಲ್ಲ ಹಂಗೆ. ಅವು ಸುಮ್ಮನೆ ಅಲ್ಲ ಗಿಡ ಮರಗಳು ಬೆಳೆಸೋದು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದ್ವು ಹಣ್ಣು, ರುಚಿ. ಸಪೋಟ, ಬಿಕ್ಕೆಹಣ್ಣು ಎಲ್ಲ ಥರದ ಹಣ್ಣುಗಳು ಹಾಕಿದ್ದಾರೆ. ಒಂದು ಬಾಳೆ ಗಿಡ ಹಾಕಿದ್ದಾರೆ, ಬಾಳೆಹಣ್ಣು ಸಖತ್ತು ಬಾಳೆ ಗೊನೆ ಬಿಟ್ಟೈತೆ. ಎಷ್ಟು ಥರದ ಇವು ಡ್ರ್ಯಾಗನ್ ಫ್ರೂಟ್ ಹಾಕವ್ರೆ. ಮತ್ತು ನಿಂಬೆಹಣ್ಣಂತೂ ಸಖತ್ತು ನಿಂಬೆಹಣ್ಣು. ಅಯ್ಯೋ ಎಷ್ಟು ಚೆನ್ನಾಗೆಲ್ಲ ಹಾಕವ್ರೆ. ಪಪ್ಪಯ್ಯ ಎಲ್ಲ ಮಾಡ್ಕೊಂಡಿದ್ದಾರಪ್ಪ. ಚೆನ್ನಾಗೈತಲ್ವ ತೋಟ? ಎಷ್ಟು ಸಖತ್ತಾಗೈತೆ, ನನಗೆ ಭಾಳ ಇಷ್ಟ ಆಯಿತು. ನೋಡೋಣ, ಮಾಡಿದ್ರೆ ನೀನು ಹಂಗೆ ಮಾಡಬೇಕು ಚೆನ್ನಾಗಿ ತೋಟನ. ಎಷ್ಟು ಚೆನ್ನಾಗಿ ಅದೃಷ್ಟ ಅನುಗೊಂಡಾಣ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ನೀಟಾಗಿ ಎಷ್ಟು ಹೊಲನ ಮಾಡ್ತಾರೆ. ಅದಕ್ಕೆ ಮತ್ತೆ ಅವ್ರಿಗೆ ಒಳ್ಳೇದಾಗಿರೋದು. ನಾವು ಹೆಂಗೆ ಅವನ್ನ ಕಾಪಾಡ್ಕೊಂಡು ಹೋಗ್ತೀವೋ ಹಂಗೆ ಅವು ನಮ್ಗೆ ಒಳ್ಳೇದು ಮಾಡ್ತೇವೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡು. ನಾವು ಸುಮ್ಮನೆ ಇಕ್ಬಿಟ್ಟೆ ತಕ್ಷಣ ಅಯ್ಯೋ ನಮಗೆ ಹೊಲ್ದಾಗ ಏನೂ ಆಗಲಿಲ್ಲ, ಹೊಲ್ದಾಗ ನಮಗೆಲ್ಲ ಲಾಸ್ ಆಯಿತು ಅಂತೇಳಿ ಪರದಾಡ್ತಾರಲ್ಲ, ಹೊಲ್ದಲ್ಲೆಲ್ಲ ನಮಗೆ ಹಿಂಗಾಯಿತು ಅಂತೇಳಿ ಗೋಳಾಡ್ತಾರಲ್ಲ. ಅದು ಯಾಕೆ ಗೋಳಾಡ್ತಾರೆ ಅಂತಂದರೆ ಅವನ್ನ ನೀಟಾಗಿ ನೋಡ್ಕೋಬೇಕು. ಬರೀ ಗಿಡ ಮರಗಳನ್ನ ಇಟ್ಟು ಬಿಡೋದಲ್ಲ, ಅವನ್ನ ನಾವು ಹೆಂಗೆ ಆರೈಕೆ ಮಾಡ್ತೀವೋ, ನಾವು ಅವನ್ನ ಹೆಂಗೆ ನೋಡ್ಕೊತೀವೋ ಹಂಗೆ ನಮ್ಮನಿಗೂ ಅವು ಒಳ್ಳೇದು ಮಾಡ್ತವೆ. ನಾವು ಸುಮ್ಮನೆ ಇಕ್ಬಿಟ್ಬಿಟ್ಟು ನಮಗೆ ಹಿಂಗೆ ಆಗಲಿಲ್ಲ ಅಂತ ಬೈಕೊಂಡ್ರೆ ಯಾವುದೇ ಆಗಲಿ ನಾವು ನೀಟಾಗಿ ನೋಡ್ಕೊಂಡ್ರೆ ಆಗಲಿ. ಮಕ್ಕಳನ್ನೇ ಆಗಲಿ, ಈಗ ಸಣ್ಣ ಮಕ್ಕಳನ್ನ ಹುಟ್ಟಿದಾಗ ಎಷ್ಟು ನಾವು ಇದ್ರಾಗ ನೋಡ್ಕೊಂತೀವಲ್ಲ. ಚಿಕ್ಕ ಮಕ್ಕಳು ಹುಟ್ಟಿದಾಗ ಎಷ್ಟು ಪ್ರೀತಿಯಿಂದ ಎಲ್ಲೂ ಬಿಟ್ಟು ಹೋಗ್ದಂಗೆ ಯಾವಾಗಲೂ ದೊಡ್ಡವ್ರಾಗೋವರೆಗೂ ಹೆಂಗೆ ನೋಡ್ಕೊಂತೀವಿ ಮಕ್ಕಳನ್ನ, ಹಂಗೇನೆ ಗಿಡ ಮರಗಳ್ನು ಅಷ್ಟೇ ಮಕ್ಳ ಥರನೇ ನೋಡ್ಕೋಬೇಕಂತೆ, ಸಣ್ಣ ಮಕ್ಳ ಥರ ದೊಡ್ಡವಾಗೋವರೆಗೂ. ಆಮೇಲೆ ದೊಡ್ಡವಾದ್ಮೇಲೆ ಅವು ನಮ್ಮನ್ನು ಸಾಕ್ತಾವಂತೆ. ಚಿಕ್ಕವಿದ್ದಾಗ ನಮ್ಮ ಮಕ್ಳನ್ನ ಈಗ ನಾವು ಚಿಕ್ಕವರಿದ್ದಾಗ ದೊಡ್ಡವರಾಗತ್ತಕ ನಾವು ನೋಡ್ಕೊಂಡ್ರೆ, ದೊಡ್ಡವರಾದ್ಮೇಲೆ ನಮ್ಮ ಮಕ್ಳು ದೊಡ್ಡದಾಗ್ತಾರೆ ಅಂತ ಹೆಂಗೆ ನಾವು ನಮ್ಮ ಮಕ್ಳನ್ನ ಸಾಕ್ತೀವೋ ಹಂಗೆ ಗಿಡ ಮರಗಳ್ನು ಹಂಗೆ ಸಾಕ್ಬೇಕಂತೆ ಅಣ್ಣ ನಾವು. ಯಾಕಂದರೆ ಚಿಕ್ಕವಿದ್ದಾಗ ನಾವು ನೋಡ್ಕೊಬಿಟ್ರೆ ಆಮೇಲೆ ಅವು ದೊಡ್ಡವಾದ್ಮೇಲೆ ನಮಗಿವಾಗ ಎಷ್ಟು ಬಿಕ್ಕೆಣ್ಣು ಬಿಡ್ತವೆ, ಅವನ್ನೆಲ್ಲ ತಗೊಂಡೋಗಿ ಮಾರ್ಕೋಬೋದು, ಯಾರನ್ನ ಹಣ್ಣು ತಿನ್ನೋರು ತಿನ್ಬೋದು. ಆಮೇಲೆ ನಿಂಬೆಹಣ್ಣು ಬಿಡ್ತವೆ. ನಿಂಬೆಹಣ್ಣು ಈಗ ಚಿಕ್ಕವಿದ್ದಾಗಿಂದ ಅವ್ರು ಚೆನ್ನಾಗಿ ನೋಡ್ಕೊಂಡವ್ರೆ ಗಿಡನ. ಇವಾಗ ನಿಂಬೆಹಣ್ಣು ತಗೊಂಡೋಗಿ ಎಲ್ಲಾದ್ರೂ ಮಾರ್ಕೊಂತಾರೆ. ನಿಂಬೆಹಣ್ಣಾಗಲಿ ಇವಾಗ ಅವ್ರ ತೋಟದಲ್ಲಿ ನಿಂಬೆಹಣ್ಣು ಹಾಕಿದಾರಲ್ಲ, ಅವನ್ನ ತಗೊಂಡೋಗಿ ಮಾರ್ಕೊಂತಾರೆ, ದುಡ್ಡಾಗುತ್ತೆ. ಇವಾಗ ನಮ್ಮನ್ನು ಸಾಕ್ತವೆ. ನಾವು ಚಿಕ್ಕ ಇದ್ದಾಗ ಅವ್ನು ನೋಡ್ಕೊಂಡ್ರೆ ದೊಡ್ಡವಾದ್ಮೇಲೆ ಅವು ನಮ್ಮನ್ನು ಸಾಕ್ತವೆ ಅನ್ನೋದಕ್ಕೆ ನೋಡಿ ಇದೇ ಉದಾಹರಣೆ. ನಾವು ಗಿಡ ಮರಗಳು ಬೆಳೆಸೋದ್ರೆ ಚಿಕ್ಕವಿದ್ದಾಗ ನಾವು ಸಣ್ಣ ಮಕ್ಳ ಥರ ನಾವು ನೋಡ್ಕೋಬೇಕು. ದೊಡ್ಡವಾದ್ಮೇಲೆ ನಮ್ಗೆ ಅವನ್ನ ಎಳ್ಳು ಕೊಡ್ತವೆ, ಒಳ್ಳೆ ಗಾಳಿ ಕೊಡ್ತವೆ, ಆರೋಗ್ಯ ಕೊಡ್ತವೆ, ಒಂಥರ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಎಲ್ಲ ಇಲ್ಲೇ ಇದ್ದಾರಲ್ಲಪ್ಪ, ಎಲ್ಲರ ಪ್ರೀತಿನೂ ಕಳ್ಕೊಬಿಟ್ಟೆ ನಾನು. ಎಲ್ಲರೂ ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ನಾನು ಚೆನ್ನಾಗಿದ್ದಿದ್ರೆ ನಾನು ಮಾತಾಡ್ಸಾರಲ್ವೇ. ಹಿಂಗೆಲ್ಲ ಹಿಂಗಾಯ್ತು, ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಡ್ತು. ಏನು ಮಾಡೋದು, ನನಗೆ ಇವ್ರ ಎದುರಿಗೆ ಹೋಗೋಕ್ಕೆ ಒಂಥರ ನಾಚಿಕೆ ಆದಂಗೆ ಆಗ್ತೈತೆ, ಶೇಮ್ ಆದಂಗೆ ಆಗ್ತೈತೆ. ಎಲ್ಲರ ಹತ್ರ ಹೊಡೆಸ್ಕೊಬಿಟ್ಟೆ ನಾನು. ನಾನು ಸ್ವಾತಿ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೊತೀನಿ, ಸ್ವಾತಿ ಮನೆ ಕರ್ಕೊಬರ್ಬೇಕು ಅಂದ್ಕೊಂತೀನಿ. ಆದರೆ ಯಾವುದೂ ಆಗ್ತಾಯಿಲ್ಲ. ತುಂಬ ಬೇಜಾರಾಗೈತೆ. ಇವತ್ತಂತೂ ಸಿಕ್ಕಾಪಟ್ಟೆ ಬೇಜಾರಾಗೈತೆ. ನನ್ನಂಥವನು ಈ ಭೂಮಿ ಮೇಲೆ ಇರಬಾರದು ಅನ್ನಿಸ್ಬಿಟ್ಟೈತೆ. ಅಷ್ಟು ಬೇಜಾರಾಗೈತೆ ನನಗೆ. ಅದು ಯಾಕೆ ಅಷ್ಟು ಬೇಜಾರಾಗೈತೋ ಏನೋ ನನಗೂ ಗೊತ್ತಿಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗೈತೆ ಇವತ್ತು ನನಗೆ. 2 ದಿವಸ ಇದ್ದು ಬರುವಂತೆ ಸ್ವಾತಿ. ಅಪ್ಪ ಅಮ್ಮ ಬೇರೆ ಇದ್ದಾರಲ್ಲ, ಅದಕ್ಕೆ ಇಲ್ಲ ಅಂತಂದರೆ ಇರ್ತಿದ್ದೆ. ಅವರು ಇನ್ನೊಂದು 2 ದಿವಸ ಇರ್ತೀವಿ ಅಂತೇಳಿ, ಇನ್ನೊಂದು ವಾರ ಇದ್ದು ಹೋಗ್ತೀವಿ ಅಂತ ಹೇಳವ್ರೆ. ನಾನಿವತ್ತು ಹೋಗಿ ನಾಳೆಗೆ ಬರ್ತೀನಿ ಬಿಡಿ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಯಾವಾಗಾದರೂ ಬಂದು ಆಮೇಲೆ ಇರ್ತೀನಿ ಬಿಡಿ. ನಿಮ್ಮ ಗೃಹ ಪ್ರವೇಶ ಇರುತ್ತಲ್ಲ, ಆವಾಗ ಬೇಕಾದರೆ ಒಂದು ವಾರ ಇರ್ತೀನಿ. ಹೆಂಗ ಸ್ವಾತಿ,
ಎಲ್ಲರೂ ಬಂದಿದ್ದು ನಿನಗೂ ಖುಷಿ ಆಗೈತೆ, ನಮಗೂ ಖುಷಿ ಆಯಿತು ಬಂದಿದ್ದಕ್ಕೆ. ಹೆಂಗೋ ಬಿಡತ್ತ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡತ್ತ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವತ್ತ. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ ನಿಜ. ನನಗೊಂಥರ ಹೆಂಗಾಗೈತೆ ಅಂದರೆ ಇವತ್ತು ನಂದು ಜೀವನನೇ ಅಲ್ಲ ಅನ್ನಿಸ್ತೈತೆ. ಪಾಪ ಸ್ವಾತಿ ನೋಡಿದ್ರೆ ಅಯ್ಯೋ ಅನ್ನಿಸ್ತೈತೆ ನನಗೆ. ನಾನು ಇಂಥದ್ದು ಮಾಡಿದ್ನಲ್ಲ, ಮೂರ್ಖ ನನ್ನ ಮಗ, ಮುಟ್ಟಾಳ ನಾನು ಅನ್ನಿಸ್ತೈತೆ. ಮುಟ್ಟಾಳ ನನ್ನ ಮಗ, ನಾನು ಯಾಕಪ್ಪ ಇಂಥ ತಪ್ಪು ಮಾಡಿದೆ ಅನ್ನಿಸ್ತೈತೆ. ನಿಜವಾಗ್ಲೂ ಭಾಳ ಬೇಜಾರಾಗ್ತೈತೆ. ಹಿಂಗೆ ಮಾಡಬಾರ್ದಲ್ವ ನಾನು. ಮದುವೆ ಮಾಡಿಕೊಂಡು ಅವಳಿಗೆ ನಂಬಿಕೆ ದ್ರೋಹ ಅನ್ನೋದು ಮಾಡಬಾರ್ದು. ಸ್ವಾತಿ, ಐ ಆಮ್ ಸಾರಿ ಸ್ವಾತಿ. ನನ್ನ ಮನಸ್ಸಲ್ಲೇ ನಾನು ಸಾರಿ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ 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 ಸಾರಿ. ನಾನು ನೆನೆಸ್ಕೊಬಿಟ್ರೆ ಕಣ್ಣಾಗ ನೀರು ಬರ್ತಾವ ನನಗೆ. ನಾನು ಹೆಂಗಿದ್ದೆ ಇವತ್ತು ಬಂದು ನನ್ನಂತವ್ನ ಮದುವೆ ಆದ್ಲಲ್ಲ ಅಂತ. ನಮ್ಮ ಅಮ್ಮಯ್ಯರು ಕಾಲು ಆಪ್ರೇಷನ್ ಮಾಡಿಸೋರೆ, ಅವರು ದುಡ್ಡು ಕೊಟ್ಟು ಇಲ್ಲ ಅಂತಲ್ಲ. ಆದರೂ ಇವತ್ತು ನನಗೆ ಮದುವೆನೇ ಆಗ್ತಾ ಇರಲಿಲ್ಲ. ನಮ್ಮ ಅಮ್ಮಯ್ಯರಂತೂ ಹೆಂಗಿದ್ರು ನೋಡೋರು ಕೈ ಬಿಡ್ತಿರ್ಲಿಲ್ಲ. ಆದರೂ ನನಗೆ ಮದುವೆ ಆಗ್ತಾ ಇರಲಿಲ್ಲ. ಸ್ವಾತಿ ಮದುವೆ ಆಗಲಿಲ್ಲ ಅಂತಂದರೆ ನನಗೆ ಮದುವೆ ಅನ್ನೋದೇ ಆಗ್ತಾ ಇರಲಿಲ್ಲ ಜೀವನದಲ್ಲಿ. ಇವನಿಗೆ ಮದುವೆ ಆಗಲಿಲ್ಲ ಅಂತೇಳಿ ಅನ್ನಿಸ್ಕೋಬೇಕಾಗಿತ್ತು. ಆದರೆ ಮದುವೆ ಅನ್ನೋದಾಯಿತು. ಆದರೆ ಹಿಂಗೆ ನನ್ನ ಜೀವನ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬೇಗ ಬರಲ್ಲಪ್ಪ. ಆಟ ಫೋನ್ ಮಾಡೋಣ, ಊರಿಗೆ ಆಟೋದವ್ರು ಬರ್ತಾರೆ. ಇಲ್ಲಿ ಬೇಗ ಬರಲ್ಲ. ಬಸ್ಸು ಯಾವ್ದಾನ ಐತೋ ಇಲ್ವೋ ಫೋನ್ ಮಾಡ್ತೀನಿ. ಸರಿ ಆಯ್ತಣ್ಣ, ಆವಾಗಲೇ ಮಾಡಿದ್ರೆ ಇಷ್ಟೊತ್ತಿಗೆ ಬರೋರು ಅನಿಸುತ್ತೆ. ಅಯ್ಯೋ, ನಾವೆಂದು ಇಷ್ಟೊತ್ತು ನಿಂತ್ಕೊಂಡು ಮಾತಾಡಿದ್ವಿ. ಹಿಂಗೆ ಹೋಗ್ತೀನಿ, ಅವ್ರ ಎದುರಿಗೆ ಹೋಗೋಕ್ಕಾಗಲ್ಲ. ಶೇಮ್ ಆದಂಗೆ ಆಗುತ್ತೆ ಇವಾಗ ಒಂಥರ. ನಾವು ಬಂದಿರೋದ ನೋಡಿದ್ರು ಅನಿಸುತ್ತೆ, ಅದಕ್ಕೆ ಅಲ್ಲೋಡಲ್ಲಿ ಬರ್ತಾ ಇದ್ದಾರೆ. ನಿಂತ್ಕೊಂಡು ನೋಡೋಕ್ಕೆ ಎಲ್ಲಿಗೋದ್ರು ಏನೋ ಎತ್ತ ಅಂತ. ಬಿಡತ್ಲಾಗ ಅವ್ರದ್ದು ಎಲ್ಲ ಏನು ತಲೆ ಕೆಡಿಸ್ಕೊಂಡತ್ಲಾಗೆ. ಸುಮ್ಮನೆ ಇಡತ್ತಾಗೆ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಿಡ. ನಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ನಾನು ಅವ್ರಿಗೆಲ್ಲ ಏನು ತೋರಿಸಿ ಏನಾಗೋದು ಏನೈತೆ, ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಒಳ್ಳೇದಕ್ಕೆ ಕಾಲ ಇಲ್ಲ ಇವಾಗಿನ ಕಾಲದಾಗೆ. ನಿಜ, ಕೆಟ್ಟದಕ್ಕೆ ಕಾಲ ಜೀವಿತಾಕ. ಎಷ್ಟು ಸಾರಿ ಹೇಳ್ತೀಯ ಕೆಟ್ಟದಕ್ಕೆ ಕಾಲ ಇವಾಗಿನ ಕಾಲ. ಬರೀ ಇಲ್ಲ ನೋಡು, ನಿಜ ಕೆಟ್ಟವ್ರಿಗೆ ಒಳ್ಳೇದಾಗ್ತಾ ಇರೋದು ಇವತ್ತು. ನಾವು ಹಂಗೆ ಅನ್ಕೊಂತೀವಿ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ, ಅದೆಲ್ಲ ಸುಳ್ಳು. ಕೆಟ್ಟವ್ರಿಗೆ ಒಳ್ಳೇದಾಗೋದು. ಈಗ ಏನೇನು ಒಂದು ದಾನ ಧರ್ಮ ಇಲ್ಲ, ಒಂದು ಯಾರಿಗಾದ್ರೂ ವಯಸ್ಸೋಗಿರೋರ್ಗಂತೂ ತೂಟ ಹಾಕಲ್ಲ, ವಯಸ್ಸೋಗಿರೋರು ನೋಡ್ಕೊಂಬಲ್ಲ, ಅಂಥವ್ರಿಗೇ ಇವತ್ತು ಒಳ್ಳೇದಾಗೋದು. ನಮ್ಮಂಥವ್ರಿಗೆ ಒಳ್ಳೇದಾಗಲ್ಲ ಕಣೆ. ಒಳ್ಳೆ ತಂದಿಂದನ 4 ಜನಕ್ಕೆ ಊಟ ಹಾಕೋದು, ನಾವು ಪ್ರಾಣಿ ಪಕ್ಷಿಗಳಿಗೇನಾದರೂ ಹಾಕೋದು, ನೀರು ಕೊಡೋದು, ಏನಾದರೂ ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ. ನಮ್ಮಂಥವ್ರಿಗೆ ಒಳ್ಳೇದಾಗೋದೇ ಇಲ್ಲ. ಕಂಜೂಸ್ ಆಡ್ತಾರಲ್ಲ ಅಂಥವ್ರಿಗೆ ಒಳ್ಳೇದಾಗೋದು. ಯಾವ ಒಂದು ವಿಚಾರದಲ್ಲೇ ಆಗಲಿ ಕಂಜೂಸ್ ಅಂಥವ್ರಿಗೆ. ಆ ಮಾಲಿ ನೋಡು, ಅವಳು ಯಾರ್ಯಾರಿಗೂ ಒಂದಿಟ್ಟು ಇಕ್ಕಿ ಕೊಟ್ಟವಳಲ್ಲ, ಯಾರ್ಯಾರಿಗೂ ಒಂದಿಷ್ಟು ಇದು ಮಾಡ್ದಾಳಲ್ಲ, ಕೀಸಿ ಅಂತಳುಗೆ ಕೈಮಾಗ ಒಳ್ಳೆ ಗಂಡ ಸಿಕ್ಕವನೆ. ಹೆಂಗಿದ್ದವಳು ಹೆಂಗಾದ್ಲು. ಇವಾಗ ಏನಂಗೆ ಜಂಬ ಮಾಡ್ತಾಳೆ. ತಮ್ಮ ಒಳ್ಳೆಯವನು, ತಂಗಿ ಒಳ್ಳೆಯವಳು, ಎಲ್ಲ ಒಳ್ಳೆಯವರು. ಅಂಥವ್ರಿಗೆ ಎಲ್ಲ ದೇವ್ರೊಮ್ಮನ ಒಳ್ಳೇದು ಮಾಡ್ತಾನೆ. ನಮ್ಮಂಥವ್ರಿಗೆ ಯಾಕೆ ಈ ರೀತಿ ಮಾಡ್ತಾನೆ ಅನ್ನೋದೇ ಕಣೆ ನನಗೆ. ಯಾತ ಮಾತಾಡ್ತಾವೆ, ಯಾತನ ಮಾತಾಡ್ಬಿಡು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಧನುಷ. ಅವನು ಹೋಗ್ತಾ ಇರೋದು ನೋಡೇ ಹೊಟ್ಟೆ ಊರಿಗೆ, ತವ್ರ ಮನೆಗೆ ಹೋಗ್ತಾ ಇದ್ದಾಳಲ್ಲ ಸ್ವಾತಿ ಅನ್ನೋ ಹೊಟ್ಟೆ ಊರಿಗೆ ಬಂದಿದ್ದಾಳೆ. ಅಯ್ಯೋ, ಈಗೇನಂದ್ರೆ ಯಾವ ತವ್ರ ಮನೇನು ಬಗಸ್ಕೊಂಡು ನಾನೇನು ಯಾವ ತವ್ರ ಮನೆ ಮೇಲೆ ಆಸೆ ಇಟ್ಕೊಂಡಿಲ್ಲ. ನೀನು ತವ್ರ ಮನೆ ಮೇಲೆ ಆಸೆನೇ ಇಲ್ಲ ಕಣಕ. ಯಾರು ಮೊದಲು ನನಗೆ ಅಯ್ಯೋ ನನ್ನ ತವ್ರ ಮನೆ, ನಮ್ಮ ಅಣ್ಣ ತಮ್ಮ, ಯಾರು ನಮ್ಮ ಅಕ್ಕಯ್ಯ, ಇಂಥವೆಲ್ಲ ಇವಾಗೆಲ್ಲ ಏನು ನಡೆಯೋದಿಲ್ಲ. ಈಗ ಬಿಸಾಕ್ತಾರೆ, ಬಂದರೆ ಸಾಕು ಅಂತಾರೆ. ನಮ್ಗಿರ್ತಾರೆ, ಅವ್ರಿಗಿರ್ತಾರೆ ಅಷ್ಟೇನೆ. ನಮ್ಗೆ ಎಷ್ಟೋ ಜನ, ಹೊರಗಿನ ಜನ, ನನಗೆ ಎಷ್ಟೋ ಜನ ಪರಿಚಯ ಅಮ್ಮ. ನಾನು ಏನಾನ ಇವಾಗ ಫಂಕ್ಷನ್ ಮಾಡಿಬಿಟ್ರೆ ಏನಕ್ಕನ ಮಸ್ತ್ ಜನ ಬರ್ತಾರೆ. ಅಯ್ಯೋ, ನಾನು ಬಸ್ರೂಟ ಮಾಡ್ಕೋಬೇಕು ಅಂತ ಇದ್ದೀನಿ. ಏನನ್ನು ಕರೆದ ಬಿಟ್ರೆ ಈಗ ನನ್ನ ದೊಡ್ಡ ಬಳಗ ನಮ್ಮದು. ನಂದಿರುವಲ್ಲ ದೊಡ್ಡ ಬಳಗ. ನನಗೆ ಎಷ್ಟು ಜನ ಪರಿಚಯ ಇದ್ದಾರೆ ಗೊತ್ತೇ. ಮಾಡಕ್ಕ ಮಾಡಿ ಬಸ್ರೂಟ ಮಾಡಿ ಚೆನ್ನಾಗೆಲ್ಲ ಊಟಕ್ಕೆ ಹಾಕ್ಸಿ ಹೆಂಗೋ ಹೊತ್ಲಾಗೆ ಚೆನ್ನಾಗಿಲ್ಲೇ ಮಾಡ್ರಿ. ಹೆಂಗೋ ಆಗತ್ತ ಬಸ್ರೂಟ ಮಾಡ್ರಕ್ಕ. ಮಾಡ್ತೀವಿ ಮಾಡ್ತೀವಿ ನೋಡಿ. ನಂದೆಷ್ಟು ದೊಡ್ಡ ಬಳಗ, ನನ್ನ ಜನ ಬಳಕೆ ಹಂಗೈತೆ. ಅಯ್ಯೋ, ನಮ್ಮ ಕಡೆಗಳವ್ರಂತೂ ಎಷ್ಟು ಜನ, ನಮ್ಮ ಅಮ್ಮ ತವ್ರ ಮನೆ ಕಡೆಗಳವ್ರಂತೂ ಭಾಳ ಜನ ಇದ್ದಾರೆ. ಅಯ್ಯೋ, ನಮಗೇನೇನು ಬಳಗ ಇಲ್ಲ ಅಂತ ತಿಳ್ಕೊಂಡವ್ರು ನಮ್ಗೆ ಎಷ್ಟು ಜನ ಐತೆ ಗೊತ್ತೇ ಬಳಗ. ಯಪ್ಪ ಸಖತ್ ಬಳಗ, ನಮ್ಮ ದೊಡ್ಡ ಬಳಗ ನಮ್ಮದು. ಅದೇ ಮತ್ತೆ ಏನೇನು ಒಬ್ರು ನಾವೇ ಅಂತ ಅಂದ್ಕೊಂಡಿರ್ತಾರೆ ಜನ. ಅದಕ್ಕಿನ್ನೊಂದು ಚೆನ್ನಾಗಿರೋ ಅಂಥವ್ರೆ ಬರ್ತಾರೆ ನಿಮ್ಗಿನ್ನ. ಅದಕ್ಕಿನ್ನ ಶ್ರೀಮಂತರೇ ಇರ್ತಾರೆ ಹೇಳಕ್ಕೆ. ಈ ಸ್ವಾತಿ ತವ್ರ ಮನೆಗೆ ಹೋಗ್ತಾ ಇದ್ದಾಳೆ. ನನಗಂತೂ ನಿಜವಾಗ್ಲೂ ನೋಡಿ ಹೊಟ್ಟೆ ಅವ್ರದ್ದು ಹೋಗ್ತೈತೆ. ಅತ್ಲ ಸುಮ್ಮನೆ ಇರಬೇಕು ಅಂತಂದರೆ ಸುಮ್ಮನಿರೋಕ್ಕೂ ಆಗ್ತಾಯಿಲ್ಲ, ಮಾತಾಡೋಕ್ಕೆ ಆಗ್ತಾಯಿಲ್ಲ, ಮಾತಾಡ್ದಂಗೆ ಸುಮ್ಮನಿರೋಕ್ಕೂ ಆಗ್ತಾಯಿಲ್ಲ. ಹಂಗಾಗ್ಬಿಟ್ಟೈತೆ ನಿಜವಾಗ್ಲೂ.
ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.